ವೀಕ್ಷಕರೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶವಗಳ ಮೇಲೆ ಕುಳಿತು ಸಾಮ್ರಾಜ್ಯ ಕಟ್ಟುವವರಿಗೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರ. ಸತ್ಯ ಹೇಳುವವರ ನಾಲಿಗೆ ಸೀಳುವ, ಸುಳ್ಳುಗಾರರಿಗೆ ಸನ್ಮಾನ ಮಾಡುವ ಅಧರ್ಮದ ಯುಗಕ್ಕೆ ನಿಮಗೆ ಸ್ವಾಗತ. ಇಂದು ನಮ್ಮ ದೇಶದಲ್ಲಿ ದೇಶದ್ರೋಹ ಎಂಬುದು ಒಂದು ಅಲಂಕಾರವಾಗಿ ಹೋಗಿದೆ. ಖಂಡಿತ, ಈ ಸ್ಕ್ರಿಪ್ಟನ್ನು ಪ್ರಸ್ತುತ ದೇಶದಲ್ಲಿ ಚರ್ಚೆಯಾಗುತ್ತಿರುವ ಬಿಸಿ ಬಿಸಿ ವಿದ್ಯಮಾನಗಳು, ಹಗರಣಗಳು ಮತ್ತು ಸಮಾಜದ ವೈರುಧ್ಯಗಳನ್ನು ನೇರವಾಗಿ ಎತ್ತಿ ತೋರಿಸುವಂತೆ ಅತ್ಯಂತ ಕಠೋರ ಶೈಲಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದು ಕೇವಲ ವರದಿಯಲ್ಲ, ವ್ಯವಸ್ಥೆಯ ವಿರುದ್ಧದ ಧರ್ಮಯುದ್ಧದ ಕರೆ. ಇದನ್ನ ಕೊನೆ ತನಕ ನೋಡಿ. ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಸುದ್ದಿಯೋದಲು ಅಲ್ಲ, ಈ ದೇಶದ ಹರಿದು ಹೋದ ನ್ಯಾಯಾಂಗ ಮತ್ತು ನೈತಿಕತೆಯ ಬಟ್ಟೆಯನ್ನು ತೋರಿಸಲು. ನೋಡಿ ಈ ದೇಶದ ವಿಪರ್ಯಾಸ. ಯಾರು ಜನರ ಬೆವರಿನ ಹಣವನ್ನು ಸಾವಿರಾರು ಕೋಟಿ ಲೂಟಿ ಮಾಡಿ ವಿದೇಶದಲ್ಲಿ ಮೋಜು ಮಾಡುತ್ತಿದ್ದಾರೆ. ಇತ್ತ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೋಡಿ, ಡಿ.ಕೆ. ಶಿವಕುಮಾರ್ ಅಂತಹ ನಾಯಕರು ಹಗರಣದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದರೂ ಅವರಿಗೆ ಭವ್ಯ ಸ್ವಾಗತ ಸಿಗುತ್ತದೆ. ಯಡಿಯೂರಪ್ಪನಂತವರು ಜೈಲಿಗೆ ಹೋದವರು ಇನ್ನೂ ಜೈಲಿನ ಕಡೆ ಹೋಗುವ ಹಾದಿಯಲ್ಲಿರುವವರು. ಕೋಟಿಗಟ್ಟಲೆ ಲೂಟಿ ಹೊಡೆದ ರಾಜಕಾರಣಿಗಳು ಇಂದು ಸಂವಿಧಾನದ ರಕ್ಷಕರಂತೆ ಭಾಷಣ ಬಿಗಿಯುತ್ತಾರೆ. ಆದರೆ ಒಬ್ಬ ಬಡವ ತನ್ನ ಹೊಟ್ಟೆ ಹಸಿವಿಗೆ 10 ರೂಪಾಯಿ ಪಿಕ್ ಪಾಕೆಟ್ ಮಾಡಿದರೆ ಅವನನ್ನು ಸಾಯುವಂತೆ ಹೊಡೆಯುವ ಪೊಲೀಸರು ಈ ದೊಡ್ಡ ಲೂಟಿಕೋರರ ಮುಂದೆ ಕೈಕಟ್ಟಿ ನಿಲ್ಲುತ್ತಾರೆ. ಲೂಟಿ ಮಾಡಿದವನು ಹೊರಗೆ, ಹಸಿದವನು ಒಳಗೆ. ಇದೇನಾ ನಾವು ಬಯಸಿದ ಭಾರತ? ಇದಕ್ಕೇನಾ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹಾಗೂ ನಾವು ಬಯಸಿದ್ದು? ಇಂಥ ವ್ಯವಸ್ಥೆ ಬದಲು ಪರಕೀಯರ ಆಡಳಿತವೇ ಲೇಸು, ಅಲ್ಲವೇ? ನಕಲಿ ಜಾತ್ಯತೀತತೆ ಮತ್ತು ಧರ್ಮದ್ರೋಹ. ಧರ್ಮ ರಕ್ಷಿಸುವವನು ಇಲ್ಲಿ ಕೋಮುವಾದಿ. ಆದರೆ ಧರ್ಮವನ್ನೇ ಹೀಯಾಳಿಸುವ ಸಿದ್ದರಾಮಯ್ಯ ಅಥವಾ ರಾಹುಲ್ ಗಾಂಧಿಯವರ ಜಾತ್ಯತೀತ ನಾಟಕಕ್ಕೆ ಇಲ್ಲಿ ಮನ್ನಣೆ ಸಿಗುತ್ತದೆ. ಪುನೀತ್ ಕೇರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ವಿಕ್ರಮ್ ಜೋಶಿ, ಕಳ್ಳಡಕರ್ ಭಟ್, ಇನ್ನೂ ಅನೇಕರು ಹಿಂದುತ್ವದ ಬಗ್ಗೆ ಮಾತನಾಡಿದರೆ ಅದು ಅಪರಾಧ. ಗಿರೀಶ್ ಜಾ ಮಟ್ಟನವರು, ಶಮೀರ್, ಸುಜಾತಾ ಭಟ್, ಮಹೇಶ್ ತಿಮ್ಮೆರೋಢಿ, ಜಯಂತ್, ಹೀಗೆ ಅನೇಕರು ಅದೇ ಧರ್ಮ ವಿರೋಧಿಗಳ ಪರವಾಗಿ ನಿಂತರೆ ಅದು ಪ್ರಗತಿಪರತೆ. ಹೇಗಿದೆ ನೋಡಿ ಈ ರಾಜ್ಯದ ಆಡಳಿತ? ನಿರ್ದಿಷ್ಟ ಘಟನೆ ನೆನಪಿಸಿಕೊಳ್ಳಿ. ಹಿಂದೂ ಹಬ್ಬಗಳ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸುವವರಿಗೆ ಅಲ್ಪಸಂಖ್ಯಾತ ರಕ್ಷಣೆ ಸಿಗುತ್ತದೆ. ಆದರೆ ತನ್ನ ಧರ್ಮದ ಹಕ್ಕಿಗಾಗಿ ಹೋರಾಡುವ ಯುವಕರಿಗೆ ಕಾನೂನಿನ ಪೆಟ್ಟು ಬೀಳುತ್ತದೆ. ಸತ್ಯವೇನೆಂದರೆ ಇಲ್ಲಿ ನಿಜವಾದ ಧರ್ಮದ್ರೋಹಿಗಳೇ ಜಾತ್ಯತೀತ ಮುಖವಾಡ ಧರಿಸಿದ್ದಾರೆ. ಸಮಾಜವನ್ನು ಜಾತಿಯ ಹೆಸರಿನಲ್ಲಿ ಒಡೆಯುವವರು ಇಂದು ಸಂವಿಧಾನ ಪ್ರಿಯರಂತೆ ನಟಿಸುತ್ತಿದ್ದಾರೆ. ಅಧಿಕಾರಿಶಾಹಿಯ ನೈತಿಕ ಅಧಃಪತನ. ಇನ್ನು ಈ ವ್ಯವಸ್ಥೆಯ ಬೆನ್ನೆಲುಬು ಎನ್ನಿಸಿಕೊಳ್ಳುವ ಅಧಿಕಾರಿಗಳೇ ಕೇಳಿಸಿಕೊಳ್ಳಿ. ನೀವು ಸಂವಿಧಾನಕ್ಕೆ ನಿಷ್ಠರೋ ಅಥವಾ ನಿಮ್ಮ ರಾಜಕೀಯ ಯಜಮಾನರಿಗೋ ಅನ್ನೋದು ಜನತೆಗೆ ತಿಳಿಯದಾಗಿದೆ. ನಿಮ್ಮನ್ನು ಬಳಸಿಕೊಂಡು ರಾಜಕಾರಣ ಮಾಡುವ ರಾಜಕಾರಣಿಗಳು ನಿಮ್ಮಿಂದ ತಪ್ಪು ಮಾಡಿಸಿಕೊಂಡು ಕೊನೆಗೆ ನಿಮ್ಮನ್ನೇ ಅಪರಾಧಿಯನ್ನಾಗಿ ಮಾಡಿದರೂ ನಿಮಗೆ ಅರಿವಾಗುತ್ತಿಲ್ಲ. ನಿಮ್ಮ ಸಹೋದ್ಯೋಗಿಗಳೇ ಸತ್ತರೂ, ಕೆಲಸ ಕಳೆದುಕೊಂಡರೂ ನಿಮಗೇನೂ ಅನಿಸುತ್ತಿಲ್ಲ. ಯಾಕೆ? ಒಂದು ತಿಳಿದುಕೊಳ್ಳಿ, ನೀವು ರಾಜಕಾರಣಿಯ ದೃಷ್ಟಿಯಲ್ಲಿ ಕಾಫಿರ್ರರೇ ಅನ್ನೋದನ್ನ ಮರೆಯಬೇಡಿ. ಡಿ.ಕೆ. ರವಿ ಅಥವಾ ಅನುಪಮಾ ಶೆನ್ನಾಯ್ ಅಂತಹ ಪ್ರಾಮಾಣಿಕ ಅಧಿಕಾರಿಗಳು ಧ್ವನಿ ಎತ್ತಿದರೆ ಅವರನ್ನು ಮುಗಿಸಿಬಿಡಲಾಗುತ್ತದೆ ಅಥವಾ ಕೆಲಸಕ್ಕೆ ರಾಜೀನಾಮೆ ನೀಡುವಂತೆ ಮಾಡಲಾಗುತ್ತದೆ. ಆದರೆ ಅಕ್ರಮ ಗಣಿಗಾರಿಕೆ, ಅರ್ಕಾವತಿ ಲೇಔಟ್ ಹಗರಣ, ಎಸ್ಸಿ/ಎಸ್ಟಿ ಹಗರಣ, ಅಬಕಾರಿ ಹಗರಣ ಅಥವಾ ಮುಡಾ ಹಗರಣಗಳಂತಹ ದೊಡ್ಡ ಲೂಟಿಗಳಲ್ಲಿ ರಾಜಕಾರಣಿಗಳಿಗೆ ಸಾಥ್ ನೀಡುವ ಅಧಿಕಾರಿಗಳು ಮಾತ್ರ ಸುರಕ್ಷಿತವಾಗಿರುತ್ತಾರೆ. ನಿಮ್ಮ ಪೆನ್ನಿನ ಶಕ್ತಿ ಬಡವರ ಪರವಾಗಿ ಕೆಲಸ ಮಾಡಬೇಕಿತ್ತು, ಆದರೆ ಅದು ಲೂಟಿಕೋರರ ಆಸ್ತಿ ಪತ್ರಗಳಿಗೆ ಸಹಿ ಹಾಕಲು ಬಳಕೆಯಾಗುತ್ತಿದೆ. ನೀವು ಮಾಡುತ್ತಿರುವುದು ಸೇವೆಯಲ್ಲ, ಸಮಾಜಕ್ಕೆ ಮಾಡುತ್ತಿರುವ ದ್ರೋಹ. ಇಂದು ನಾವು ನೋಡುತ್ತಿರುವುದು ಸಂವಿಧಾನದ ರಕ್ಷಣೆಯನ್ನಲ್ಲ, ಸಂವಿಧಾನದ ಹೆಸರಿನಲ್ಲಿ ನಡೆಯುತ್ತಿರುವ ರಕ್ತಪಾತವನ್ನು. ನಿಜವಾದ ಸಂವಿಧಾನ ಪ್ರಿಯರು ಇಂದು ಮೂಲೆಗುಂಪಾಗಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಚುಕ್ಕಾಣಿ ಹಿಡಿದು ಕುಳಿತಿವೆ. ಜೈಲಿನಲ್ಲಿರಬೇಕಾದವರು ವಿಧಾನಸೌಧದಲ್ಲಿದ್ದಾರೆ. ದೇಶಕ್ಕಾಗಿ ಮಿಡಿಯುವವರು ಬೀದಿಯಲ್ಲಿದ್ದಾರೆ. ಈ ವ್ಯವಸ್ಥೆಯನ್ನು ಕಿತ್ತೆಸೆಯುವ ಕಾಲ ಬಂದಿವೆ. ನೀವು ಇಂದು ಸುಮ್ಮನೆ ಕುಳಿತರೆ ಇತಿಹಾಸ ನಿಮ್ಮನ್ನು ಕ್ಷಮಿಸುವುದಿಲ್ಲ. ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಮತ್ತು ನಮ್ಮ ದೇಶದ ಅಸ್ಮಿತೆಗಾಗಿ ನಾವು ಧ್ವನಿ ಎತ್ತಲೇಬೇಕು. ಇದು ಕೇವಲ ಆರಂಭ ಮಾತ್ರ. ಇದು ಅನ್ಯಾಯದ ಪರಾಕಾಷ್ಠೆ. ಈ ಕತ್ತಲನ್ನು ಸೀಳದಿದ್ದರೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮನ್ನು ದ್ರೋಹಿಗಳು ಎಂದು ಕರೆಯಲಿದೆ.
ಸತ್ಯವನ್ನು ಸತ್ಯ ಎಂದು ಕರೆಯುವ ದಮ್ ನಿಮಗೆ ಇಲ್ಲದಿದ್ದರೆ ನೀವು ಬದುಕಿದ್ದು ಸತ್ತಂತೆ. ಇಂದೇ ಎಚ್ಚೆತ್ತುಕೊಳ್ಳಿ. ಅನ್ಯಾಯದ ವಿರುದ್ಧ ಸಿಂಹಗರ್ಜನೆ ಮಾಡಿ. ನ್ಯಾಯಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ನೀವು ಶಸ್ತ್ರ ಹಿಡಿಯುತ್ತೀರೋ ಅಥವಾ ಸುಮ್ಮನೆ ಕುಳಿತು ವಿನಾಶವನ್ನು ನೋಡುತ್ತೀರೋ? ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಭಾರತ್ ಮಾತಾ ಕೀ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಅಧಿಕಾರಿಶಾಹಿಯ ನೈತಿಕ ಅಧಃಪತನ. ಇನ್ನು ಈ ವ್ಯವಸ್ಥೆಯ ಬೆನ್ನೆಲುಬು ಎನ್ನಿಸಿಕೊಳ್ಳುವ ಅಧಿಕಾರಿಗಳು ಐಎಎಸ್, ಐಪಿಎಸ್ ಅಧಿಕಾರಿಗಳೇ, ಕೇಳಿಸಿಕೊಳ್ಳಿ. ನೀವು ಸಂವಿಧಾನಕ್ಕೆ ನಿಷ್ಠರೋ ಅಥವಾ ನಿಮ್ಮ ರಾಜಕೀಯ ಯಜಮಾನರಿಗೋ ಅನ್ನೋದು ಜನತೆಗೆ ತಿಳಿಯದಾಗಿದೆ. ನಿಮ್ಮನ್ನ ಬಳಸಿಕೊಂಡು ರಾಜಕೀಯ ಮಾಡುವ ರಾಜಕಾರಣಿಗಳು ನಿಮ್ಮಿಂದ ತಪ್ಪು ಮಾಡಿಸಿ ಕೊನೆಗೆ ನಿಮ್ಮನ್ನೇ ಅಪರಾಧಿಯನ್ನಾಗಿ ಮಾಡಿದರೂ ನಿಮಗೆ ಅರಿವಾಗುತ್ತಿಲ್ಲ. ನಿಮ್ಮ ಸಹೋದ್ಯೋಗಿಗಳೇ ಸತ್ತರೂ, ಕೆಲಸ ಕಳೆದುಕೊಂಡರೂ ನಿಮಗೆ ಏನೂ ಅನಿಸುತ್ತಿಲ್ಲ. ಯಾಕೆ? ಒಂದು ತಿಳಿದುಕೊಳ್ಳಿ, ನೀವು ರಾಜಕಾರಣಿಯ ದೃಷ್ಟಿಯಲ್ಲಿ ಕಾಫಿರ್ರರೇ ಅನ್ನೋದನ್ನ ಮರೆಯಬೇಡಿ. ಡಿ.ಕೆ. ರವಿ ಅಥವಾ ಅನುಪಮಾ ಶೆಣೈಯಂತಹ ಪ್ರಾಮಾಣಿಕ ಅಧಿಕಾರಿಗಳು ಧ್ವನಿಯೆತ್ತಿದರೆ ಅವರನ್ನು ಮುಗಿಸಿಬಿಡಲಾಗುತ್ತದೆ ಅಥವಾ ಕೆಲಸಕ್ಕೆ ರಾಜೀನಾಮೆ ನೀಡುವಂತೆ ಮಾಡಲಾಗುತ್ತದೆ. ಆದರೆ ಅಕ್ರಮ ಗಣಿಗಾರಿಕೆ, ಅರ್ಕಾವತಿ ಲೇಔಟ್ ಹಗರಣ, ಎಸ್ಸಿ/ಎಸ್ಟಿ ಹಗರಣ, ಅಬಕಾರಿ ಹಗರಣ ಅಥವಾ ಮೂಡಾ ಹಗರಣಗಳಂತಹ ದೊಡ್ಡ ಲೂಟಿಗಳಲ್ಲಿ ರಾಜಕಾರಣಿಗಳಿಗೆ ಸಾಥ್ ನೀಡುವ ಅಧಿಕಾರಿಗಳು ಮಾತ್ರ ಸುರಕ್ಷಿತವಾಗಿರುತ್ತಾರೆ. ನಿಮ್ಮ ಪೆನ್ನಿನ ಶಕ್ತಿ ಬಡವರ ಪರವಾಗಿ ಕೆಲಸ ಮಾಡಬೇಕಿತ್ತು, ಆದರೆ ಅದು ಲೂಟಿಕೋರರ ಆಸ್ತಿಪತ್ರಗಳಿಗೆ ಸಹಿ ಹಾಕಲು ಬಳಕೆಯಾಗುತ್ತಿದೆ. ನೀವು ಮಾಡುತ್ತಿರುವುದು ಸೇವೆಯಲ್ಲ, ಸಮಾಜಕ್ಕೆ ಮಾಡುತ್ತಿರುವ ದ್ರೋಹ. ಹಾಗೂ ನಿಮ್ಮನ್ನೇ ನೀವು ವಂಚಿಸಿಕೊಳ್ಳುತ್ತಿದ್ದೀರಿ. ಇಂದು ನಾವು ನೋಡುತ್ತಿರುವುದು ಸಂವಿಧಾನದ ರಕ್ಷಣೆಯನ್ನಲ್ಲ, ಸಂವಿಧಾನದ ಹೆಸರಿನಲ್ಲಿ ನಡೆಯುತ್ತಿರುವ ರಕ್ತಪಾತವನ್ನು. ನಿಜವಾದ ಸಂವಿಧಾನ ಪ್ರಿಯರು ಇಂದು ಮೂಲೆಗುಂಪಾಗಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ಅಧಿಕಾರದ ಚುಕ್ಕಾಣಿ ಹಿಡಿದು ಕುಳಿತಿವೆ. ಜೈಲಿನಲ್ಲಿರಬೇಕಾದವರು ವಿಧಾನಸೌಧದಲ್ಲಿದ್ದಾರೆ. ದೇಶಕ್ಕಾಗಿ ಮಿಡಿಯುವವರು ಬೀದಿಯಲ್ಲಿದ್ದಾರೆ. ಈ ವ್ಯವಸ್ಥೆಯನ್ನು ಕಿತ್ತೆಸೆಯುವ ಕಾಲ ಬಂದಿದೆ. ನೀವು ಇಂದೂ ಸುಮ್ಮನೆ ಕುಳಿತರೆ ಇತಿಹಾಸ ನಿಮ್ಮನ್ನು ಕ್ಷಮಿಸುವುದಿಲ್ಲ. ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಮತ್ತು ನಮ್ಮ ದೇಶದ ಅಸ್ಮಿತೆಗಾಗಿ ನಾವು ಧ್ವನಿ ಎತ್ತಲೇಬೇಕು. ಇದು ಕೇವಲ ಆರಂಭ ಮಾತ್ರ. ಇದು ಅನ್ಯಾಯದ ಪರಾಕಾಷ್ಠೆ. ಈ ಕತ್ತಲನ್ನು ಸೀಳದಿದ್ದರೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮನ್ನು ದ್ರೋಹಿಗಳು ಎಂದು ಕರೆಯಲಿದೆ. ಸತ್ಯವನ್ನು ಸತ್ಯ ಎಂದು ಕರೆಯುವ ದಮ್ ನಿಮಗಿಲ್ಲದಿದ್ದರೆ ನೀವು ಬದುಕಿದ್ದು ಸತ್ತಂತೆ. ಇಂದೇ ಎಚ್ಚೆತ್ತುಕೊಳ್ಳಿ. ಅನ್ಯಾಯದ ವಿರುದ್ಧ ಸಿಂಹಗರ್ಜನೆ ಮಾಡಿ. ನ್ಯಾಯಕ್ಕಾಗಿ ನಡೆಯುವ ಈ ಹೋರಾಟದಲ್ಲಿ ನೀವು ಶಸ್ತ್ರ ಹಿಡಿಯುತ್ತೀರೋ ಅಥವಾ ಸುಮ್ಮನೆ ಕುಳಿತು ವಿನಾಶವನ್ನು ನೋಡುತ್ತೀರೋ? ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಭಾರತ ಮಾತಾ ಕೀ ಎಂದು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.